ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಕೇಳದೆ ಸುಖವ ತರುವ, ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಆಡುವ. ಎಲ್ಲ ಐಸಲ್ಲಿ ಇಟ್ಕೊಂಡು ನೋಡಕ್ಕ ನೀವು ಜನ ಫ್ಲೋ ಇದ್ದಿದೆ. ಹಾಂ ತಾಳ್ಮೆಯಿಂದ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಒಂದು ರೀತಿ ದೇವರ ದರ್ಶನವನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಜನ ಹೇಳ್ತಾ ಇರುವಂಥದ್ದು. ಇವತ್ತು ಏನು ಅವರ ಕೊನೆಯದಾಗ ಅವ್ರು ನೋಡ್ತಾರೆ ದೇವರ ದರ್ಶನಕ್ಕೆ ಹೋಗೋದ ರೀತಿಯಲ್ಲಿ ಎಲ್ಲರೂ ಕೂಡ ಅಷ್ಟು ಅಂದರೆ 2024ರಲ್ಲಿ SNT ಫರ್ನಿಚರ್ಸ್ ಅಂತ ಸಾವಿಲ್ಲ ಸರ್ ನಮಸ್ಕಾರ.
ಟ್ರೈಪಾಡ್ ಮೇಲೆ ಸೈಡ್ ಬನ್ನಿ, ನಿಲ್ಲಬಾರ್ದು, ನಿಧಾನಕ್ಕೆ ಹೋಗ್ತಾ ಇರಬೇಕು. ಎಕ್ಸಿಟ್ ಇದು ಕೇಬಲ್ ಕೊಟ್ಟಿದ್ದು ಈಗ ಸಪ್ರೇಟ್ ಕೇಬಲ್ ಹೇಳ್ದಂಗೆ ಅದು ನೋಡಿ ನಿಜವಾಗ್ಲೂ ಇಂಥ ಅದ್ಭುತ ಪ್ರತಿಭೆ ಮತ್ತೊಮ್ಮೆ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟುಬರಲಿ ಮತ್ತು ಪ್ರಪಂಚ ಕೂಡ ಇವತ್ತು ಕಣ್ಣೀರು ಹಾಕ್ತಾ ಇದೆ. ಅದರಲ್ಲಿ ನಾವು ಕೂಡ ಭಾಗಿದಾರರು. ಅದರಲ್ಲೂ ಮುಖ್ಯವಾಗಿ ನಮ್ಮ ಮೈಸೂರಿನಲ್ಲಿ ಅವರು ಮುನ್ನಾಗ್ತಾ ಇರೋದಂತೂ ನಿಜವಾಗ್ಲೂ ನಮಗೆ ಭಾಳ ಖುಷಿ ಆಗ್ತಾ ಇದೆ ಸರ್. ಇಂಥ ಅದ್ಭುತ ದೈತ್ಯ ಪ್ರತಿಭೆ ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ಅಂದರೆ ತಪ್ಪಾಗಲಾರದು ಸರ್. ಧನ್ಯವಾದಗಳು. ಚಿಕ್ಕಪಡಿ ಒಳ್ಳೆ ಮಾತಾಡೋ ಮಾಡಿದ್ದೀನಿ ಅಮ್ಮ ಏನು ಹೇಳ್ತೀರಿ ಇವತ್ತು ಅಮ್ಮ ನಿಮ್ಮ ಜೊತೆ ಇವತ್ತು ಇನ್ನು ಮುಂದಕ್ಕೆ ಹಾಡಲ್ಲಿ ಅಮ್ಮ ಯಾವಾಗಲೂ ಜೀವಂತವಾಗಿದ್ದಾರೆ. ಅಷ್ಟು 48,000 ಎಷ್ಟು ಹಾಡಾಡಿದ್ದಾರೆ. ಎಲ್ಲಿಂದ ಬಂದಿದ್ದೀರಿ? ಮೈಸೂರು. ನನ್ನ ಅಮ್ಮನ ಭೇಟಿ ಮಾಡಿದ್ದೀನಿ. ಹೌದು, ನೀವು ಆಗಿಲ್ಲ ಅದಕ್ಕೋಸ್ಕರ ಅಮ್ಮನ ಹಾಕಬೇಡಿ.
ಬಿಡಬೇಡಿ ಸೌರಾಜನ ಅವರ ನಿಲ್ಬೇಡಿ ಬನ್ನಿ ನಿಲ್ಬೇಡಿ ನಾನು ಹಿಡೀರಿ ಸರ್ ಸ್ವಲ್ಪ ಮುಂದೆ ನೋಡಿ ಈ ಕಡೆ ಬರ್ರಿ ಮುಂದೆ ನೋಡಿ ದೇವರ ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರ ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನೆ ತಂದೆ ಹೂವಾದ ಆಸೆಯೆಲ್ಲ ಮುಳ್ಳಾಗಿ ಹೋಯಿತಲ್ಲ ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲೇ ಹಿತವೇನು ಮರೆಯಾದಾಗ ನೋವೇನು ನೋಡಿ, 3ನೇ ವಯಸ್ಸಿನಲ್ಲೇ ಸಂಗೀತ ಅಭ್ಯಾಸವನ್ನ ಮಾಡಿದ ಧ್ವನಿಯಲ್ಲಿ ಒಂದು ವೈಬ್ ಇದೆ, ವಿಶೇಷವಾದಂತ ಶಕ್ತಿ ಇದೆ ಅನ್ನೋದಾಗಿ ಗುರುತಿಸ್ತಾರೆ. ಅದಾದ ನಂತರ ಎಸ್ ಜಾನಕಿ ಅವರು ಹಿಂದಿರುಗಿ ನೋಡ್ಲೇ ಇಲ್ಲ, ಸಂಗೀತ ನಿರ್ದೇಶಕರ ಮೊದಲ ಆಯ್ಕೆಯಾಗಿದ್ರು. ಹಾಗೆ ಪುನರ್ ಆಯ್ಕೆ ಕೂಡ ಎಸ್ ಜಾನಕಿ ಅವರೇ ಆಗಿದ್ರು. ಅಷ್ಟೊಂದು ಅದ್ಭುತವಾಗಿ ಹಾಡುಗಳನ್ನ ಹಾಡ್ತಾ ಇದ್ರು. ಎಂಥದ್ದೇ ಸವಾಲಿನ ಹಾಡುಗಳಾದ್ರೂ ಕೂಡ ಬಹಳ ಅದ್ಭುತವಾಗಿ ಹಾಡ್ತಾ ಇದ್ದಂತ ಪ್ರತಿಭೆ ಎಸ್ ಜಾನಕಿ ಅವರು. ಸಂಸ್ಕಾರದ ಆರಂಭಿಕ ವಿಧಿವಿಧಾನಗಳನ್ನೆಲ್ಲ ತಾವೀಗ ನೋಡ್ತಾ ಇದ್ದೀರಾ. ದೇಹ ಶುದ್ಧೀಕರಣ ಒಂದು ಕಡೆ, ಮತ್ತೊಂದು ಕಡೆ ವೇದ ಮಂತ್ರಗಳ ಪಠಣ ನಡೀತಾ ಇದೆ. ದೇಹ ಶುದ್ಧೀಕರಣ ಗಂಗಾಜಲದಿಂದ ಮಾಡ್ತಾರೆ ಸಾಮಾನ್ಯವಾಗಿ. ಅದಕ್ಕೋಸ್ಕರನೇ ಸಾಮಾನ್ಯ ಬ್ರಾಹ್ಮಣರ ಮನೆಯಲ್ಲಿ ಗಂಗಾಜಲವನ್ನು ಕಾಶಿ ಹೋದಾಗ ತಂದಿಟ್ಕೊಂಡಿರ್ತಾರೆ. ಮೃತಪಡುವ ಸಂದರ್ಭದಲ್ಲೂ ಬಾಯಿಗೆ ಗಂಗಾಜಲವನ್ನು ಬಿಡ್ತಾರೆ. ಈ ವೈಕುಂಠ ಸಮಾರಾಧನೆ ಆಗೋ ತನಕ ಅವರ ಆತ್ಮ ಎಲ್ಲೂ ನೆಲೆ ನಿಲ್ಲಲ್ಲ, ಅವರಿಗೆ ಇಷ್ಟವಾದ ಜಾಗದಲ್ಲೇ ಸುತ್ತಾಡ್ತಾ ಇರುತ್ತೆ ಅಂತ ಒಂದು ನಂಬಿಕೆ ಇದೆ. ಆ ಸಂದರ್ಭದಲ್ಲಿ ಆತ್ಮಕ್ಕೆ ತಮ್ಮ ಬಂಧು ಮಿತ್ರರು, ಸ್ನೇಹಿತರು, ಪ್ರೀತಿ ಪಾತ್ರರು ಎಲ್ಲರೂ ಬಂದು ಬಾಯಿಗೆ ಅಕ್ಕಿಯನ್ನು ಹಾಕ್ತಾರೆ. ಎಲ್ಲರೂ ಮಾಡಲ್ಲ ಅದನ್ನು. ಸಂಬಂಧಿಕರು, ರಕ್ತ ಸಂಬಂಧಿಕರು ಅಂತ ಯಾರನ್ನ ಕರಿತೀವಿ ಅವ್ರುಗಳು ಅಷ್ಟೇ ಮಾಡ್ತಕ್ಕಂಥದ್ದು. ಸೊ ಆ ಕಾರ್ಯವಾಗಿ ಮಾಹಿತಿಯನ್ನು ಕೊಡ್ತೀವಿ ಒಂದು ಪುಟ್ಟ ವಿರಾಮದ ನಂತರ. ಇಷ್ಟು ಪುಟ್ಟ ಹುಡುಗಿಯ ಧ್ವನಿ ಇಷ್ಟು ಚೆನ್ನಾಗಿರೋದಕ್ಕೆ ಹೇಗೆ ಸಾಧ್ಯ? ಅದ್ಭುತವಾದಂತ ವೈಬ್ ಇದೆ ಇದರಲ್ಲಿ ಅಂತ ಅಲ್ಲಿಂದ ಅವರಿಗೆ ಅವಕಾಶಗಳು. ದೇವರ ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು ಕೇಳದೆ ಸುಖವ ತರುವ ಹೇಳದೆ ದುಃಖವ ಕೊಡುವ ತನ್ನ ಮನದಂತೆ ಕುಣಿಸಿ ಆಡುವ ದೇವರ ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು ಹೇಳದೆ ದುಃಖವ ಕೊಡುವ ತನ್ನ ಮನದಂತೆ ಕುಣಿಸಿ ಆಡುವ. ಮಾಡಿದ್ದೀನಿ
ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ನೆರವೇರಲಿ. ಎಸ್ ಜಾನಕಿ ಅವರ ಮೊಮ್ಮಗಳು ಮುಂದೆ ನಿಂತು ಬಹಳ ಸಂದರ್ಭದಲ್ಲಿ ಜಾನಕಿ ಅವರು ಹೇಳ್ತಾ ಇದ್ರಂತೆ, ಅಂದ್ರೆ ಅವ್ರ ಕುಟುಂಬಸ್ಥರು ಯಾರು ಏನು ಎತ್ತ ಬಹಳ ಹತ್ತಿರದಿಂದ ನೋಡ್ತಾ ಇದ್ದಂತ ಅವರ ಕುಟುಂಬಸ್ಥರು ಅಂತ. ಈಗಲೂ ನೋಡಿ ಹಾಗೆ ಅಲ್ಲಿರುವಂತವ್ರು ಬಹುತೇಕರು ಯಾರು ಹಿಡಿದು ಕೊಟ್ಟಿಯಾರಲ್ಲ ಅವರು ಬಹುತೇಕರು ಅವ್ರ ಕುಟುಂಬದವರಲ್ಲ, ಅವರ ಅಕ್ಕಪಕ್ಕದ ಮನೆಯವರು. ಹಾಡುಗಳು, ಅವರ ಧ್ವನಿ, ಅವರು 1-2 ಮಾದರಿಯ ಹಾಡುಗಳೆಲ್ಲ ಹಾಡಿರುವಂಥ 48,000 ಹಾಡುಗಳಲ್ಲಿ ಜೀವನ ಪಾಠ ಹೇಳ್ಕೊಡುವಂಥ 16 ಹಾಡುಗಳಿದೆ. ಅದೆಷ್ಟೋ ಜನ ಅಂಥವರೇ ಎಸ್ ಜಾನಕಿ ಅವರನ್ನ ಕೊನೆ ತನಕನೂ ಕೂಡ ಅವ್ರನ್ನ ನೋಡ್ಕೊಳ್ತಾ ಇದ್ದಂಥವ್ರು. ಪಾಪ ಮಗ ಮುರಳೀಕೃಷ್ಣ ಅವರು ಈ ವರ್ಷದ ಆರಂಭದಲ್ಲಿ ತೀರ್ಕೊಂಡಂಥ ನಂತರದಲ್ಲಂತೂ ಅವರು ಅಭಿಮಾನಿಗಳು ಯಾರ್ಯಾರು ಅವ್ರನ್ನ ಬಹಳ ಇಷ್ಟಪಡ್ತಾರೆ ಅಂಥವನ್ನೇ ಬಹಳ ಹಚ್ಕೊಂಡ್ಬಿಟ್ಟಿದ್ರು ಜಾನಕಿ. ಒಬ್ರು ಹಿಂದೆ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ದಾರೆ ಅಂತ ಕಾರಣಕ್ಕಾಗಿನೇ ಈಗಿರುವಂತ ಅಪ್ಸರ ಅವರೇ ಎಲ್ಲ ಮುಂದೆ ನಿಂತಿದ್ದಾರೆ. ಕೊನೆ ಸುಮಾರು 17ಕ್ಕೂ ಹೆಚ್ಚಿನ ಭಾಷೆಗಳಲ್ಲಿ 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದಂಥ ಎಸ್ ಜಾನಕಿ ಅವರಿಗೆ ಕನ್ನಡ ಅಂತ ಅಂದ್ರೆ ಅವರು ವಿಶೇಷವಾದಂಥ ಒಂದು ನಂತರದಲ್ಲಿ ಅವ್ರ ಒಡನಾಟಗಳು ಹೇಗೆ ಬೆಳೀತಾ ಹೋಯಿತು ಅಂತ ಅಂದ್ರೆ ಜಾನಕಿ ಅವರ ದಿನನಿತ್ಯದ ಚಟುವಟಿಕೆಗಳಿಗೂ ಕೂಡ ಅವ್ರ ಅಭಿಮಾನಿಗಳೇ ಸಾಥ್ ಕೊಡ್ತಾ ಹೋದ್ರು, ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಸೊ ಅದರಲ್ಲೇ ಕೆಲವರು ಕೇರ್ ಟೇಕರ್ ಆದರು, ಇನ್ನು ಕೆಲವರು ಸಾಕು ಮಗ ಆದರು, ಇನ್ನು ಕೆಲವರು ಭಾಳ ನೆಚ್ಚಿನ ನೆರೆಹೊರೆಯವರಾದರು. ಅದಂತೆ ಅವರೆಲ್ಲ ಇವತ್ತು ಹೆಗ್ಲು
ಏನವ ದೇವರ ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು ಕೇಳದೆ ಸುಖವ ತರುವ ಹೇಳದೆ ದುಃಖವ ಕೊಡುವ ತನ್ನ ಮನದಂತೆ ಕುಣಿಸಿ ಆಡುವ ದೇವರ ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು ಕೇಳದೆ ಸುಖವ ತರುವ ಹೇಳದೆ